ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಐಶ್ವರ್ಯ ಕಣವಿ. ನಿಪ್ಪಾಣಿ ತಾಲೂಕಿನ ಬೆಡಗಿಹಾಳ ಗ್ರಾಮದಲ್ಲಿ ರೈತನ ಜಮೀನಿನಲ್ಲಿದ್ದ ತೆಂಗು ಹಾಗೂ ನಿಂಬೆ ಗಿಡಗಳನ್ನು ಕತ್ತರಿಸಿ ನಾಶಪಡಿಸಿದ ದುಷ್ಕರ್ಮಿಗಳು. ರೈತನ ಜಮೀನಿನಲ್ಲಿದ್ದ ತೆಂಗು ಹಾಗೂ ನಿಂಬೆ ಗಿಡಗಳನ್ನು ಕತ್ತರಿಸಿ ನಾಶಪಡಿಸಿದ ದುಷ್ಕರ್ಮಿಗಳು. ಬೇಡಗಿಹಾಳದ ರೈತ ಕುಟುಂಬಕ್ಕೆ ಭಾರಿ ಆರ್ಥಿಕ ನಷ್ಟ. ಸತ್ತಲ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ನಿಪ್ಪಾಣಿ ತಾಲೂಕಿನ ಬೇಡಗಿಹಾಳ ಗ್ರಾಮದ ಮಹಾವೀರನಗರ ಪ್ರದೇಶದ ಚೌಹಾನ ತೋಟದಲ್ಲಿರುವ ರೈತರ ಜಮೀನಿನಲ್ಲಿದ್ದ ತೆಂಗು ಹಾಗೂ ನಿಂಬೆ ಗಿಡಗಳನ್ನು ದುಷ್ಕರ್ಮಿಗಳು ರಾತ್ರಿ ವೇಳೆ ಕತ್ತರಿಸಿ ನಾಶಪಡಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಘಟನಾ ಸ್ಥಳದಿಂದ ಮಾಹಿತಿಯಂತೆ ಬೋಜ ಬೇಡಗಿಹಾಳ ರಸ್ತೆಯ ದಕ್ಷಿಣ ಭಾಗದಲ್ಲಿರುವ ಸರ್ವೆ ನಂಬರ್ 317/12ರಲ್ಲಿ ರೈತ ವಿಲಾಸ್ ಶ್ರೀಪತಿ ಚೌಹಾನ್ ಅವರ ಜಮೀನು ಇದೆ. ಇದೇ ಜಮೀನಿನಲ್ಲಿ ವಿಲಾಸ್ ಚೌಹಾನ್ ಹಾಗೂ ಅವರ ಪುತ್ರರಾದ ಸಂದೀಪ್ ಮತ್ತು ಪ್ರದೀಪ್ ಚೌಹಾನ್ ಅವರು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಬೆಳ್ಳುಳ್ಳಿ, ಬೀನ್ಸ್, ಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಬೆಳೆಗಳನ್ನು ಬೆಳೆಸುತ್ತಿದ್ದಾರೆ. 2025ರ ಜುಲೈ ಮೊದಲ ವಾರದಲ್ಲಿ ಜಮೀನಿನಲ್ಲಿ ಎರಡೂ ಬದಿಗಳಲ್ಲಿ ಸುಮಾರು 15 ಅಡಿ ಅಂತರದಲ್ಲಿ 120 ತೆಂಗಿನ ಗಿಡಗಳನ್ನು ಹಾಗೂ ಅವುಗಳ ಮಧ್ಯೆ 100 ಲಿಂಬೆ ಗಿಡಗಳನ್ನು ನೆಡಲಾಗಿತ್ತು. ಈಗ ನಿಂಬೆ ಗಿಡಗಳು ಉತ್ತಮವಾಗಿ ಬೆಳೆದು ಹಣ್ಣು ಕೊಡಲು ಆರಂಭಿಸಿದ್ದರೆ ತೆಂಗಿನ ಗಿಡಗಳು ಸುಮಾರು 5ರಿಂದ 7 ಅಡಿ ಎತ್ತರ ಬೆಳೆದಿದ್ದವು. ಆದರೆ ಭಾನುವಾರ ರಾತ್ರಿ ಯಾರೋ ದುಷ್ಕರ್ಮಿಗಳು 16 ತೆಂಗಿನ ಗಿಡಗಳನ್ನು ಬುಡದಿಂದಲೇ ಕತ್ತರಿಸಿ 14 ನಿಂಬೆ ಗಿಡಗಳನ್ನು ಬೇರು ಸಮೇತ ಕಿತ್ತು ಸಮೀಪದ ನೀರಿನಿಂದ ತುಂಬಿದ್ದ ಬಾವಿಗೆ ಎಸೆದಿದ್ದಾರೆ. ಈ ಘಟನೆ ಸೋಮವಾರ ಬೆಳಗ್ಗೆ ಚೌಹಾನ ಕುಟುಂಬದ ಗಮನಕ್ಕೆ ಬಂದಿದ್ದು, ಇದರಿಂದ ರೈತ ಕುಟುಂಬಕ್ಕೆ ಭಾರಿ ಆರ್ಥಿಕ ನಷ್ಟ ಉಂಟಾಗಿದೆ. ಈ ಕುರಿತು ಸಂದೀಪ್ ಚೌಹಾನ್ ಹಾಗೂ ಅಮರ್ ಚೌಹಾನ್ ಅವರು ಸದಲ್ಗಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಘಟನೆಯ ಮಾಹಿತಿಯನ್ನು ಚಿಕ್ಕೋಡಿ ಫಲೋದ್ಯಾನ ಇಲಾಖೆಯ ಅಧಿಕಾರಿಗಳಿಗೆ ನೀಡಲಾಗಿದೆ. ಅಜ್ಞಾತ ದುಷ್ಕರ್ಮಿಗಳನ್ನು ಶೀಘ್ರ ಪತ್ತೆ ಹಚ್ಚಿ ರೈತರಿಗೆ ನ್ಯಾಯ ಒದಗಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೃಷ್ಣ ಅರಗೆ, NKS TV4 ನಿಪ್ಪಾಣಿ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕರ್ನಾಟಕದ ಕಾಯಂ ರಹವಾಸಿ ಪತ್ರ ನೀಡುವಾಗ ಲೋಪವಾಗದಂತೆ ಕೆಲಸ ಮಾಡಿ ಎಂದು ಹೇಳಿದ ಶಾಸಕ ಸಿಸಿ ಪಾಟೀಲ್. ಕರ್ನಾಟಕದ ಖಾಯಂ ರಹವಾಸಿ ಪತ್ರ ನೀಡುವಾಗ ಲೋಪವಾಗದಂತೆ ಕೆಲಸ ಮಾಡಿ ಎಂದು ಅಧಿಕಾರಿಗಳಿಗೆ ಎಚ್ಚರಿಸಿದ ಶಾಸಕ ಸಿಸಿ ಪಾಟೀಲ್. ನರಗುಂದ ಪಟ್ಟಣದಲ್ಲಿ ಇಂದು ಶಾಸಕ ಸಿಸಿ ಪಾಟೀಲ್ ತಮ್ಮ ಗೃಹ ಕಚೇರಿಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಐಆರ್ ಜಾಗೃತಿ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಹೊರಡಿಸಿದ ಕರ್ನಾಟಕದ ಕಾಯಂ ರಹವಾಸಿ ನೀಡುವ ಕುರಿತು ಹೊರಡಿಸಿದ ಆದೇಶದ ಬಗ್ಗೆ ಅಧಿಕಾರಿಗಳಿಗೆ ಜಾಗೃತರಾಗಿ ಕೆಲಸ ಮಾಡಲು ಸೂಚಿಸಿದರು. ಹೌದು, ಎಸ್ಐಆರ್ ಈಗಾಗಲೇ ಜಾರಿಯಲ್ಲಿ ಇದೆ. ಇದು ಕರ್ನಾಟಕದ ಎಲ್ಲಾ ಪ್ರಜೆಗಳಿಗೂ ಬಹಳ ಮಹತ್ವದಾಗಿದೆ. ಇದರಿಂದ ಬೇರೆ ಬೇರೆ ಕಡೆ ವೋಟರ್ ಐಡಿ ಹೊಂದಿರುವ ವ್ಯಕ್ತಿಗಳ ವೋಟರ್ ಲಿಸ್ಟ್ ಅಲ್ಲಿರುವ ಹೆಸರು ರದ್ದುಪಡಿಸಿ ಕೇವಲ ಒಂದು ಕಡೆ ಅವಕಾಶ ದೊರೆಯುತ್ತದೆ. ಅಷ್ಟೇ ಅಲ್ಲ, ಇದರಿಂದ ಕಳ್ಳ ಮತದಾನ ಕೂಡ ತಪ್ಪುತ್ತದೆ. ಎಸ್ಐಆರ್ನಲ್ಲಿ ತಮ್ಮ ಸರಿಯಾದ ಮಾಹಿತಿ ತುಂಬಿ ಬಿಎಲ್ಒಗಳ ಕಡೆ ನಿಮ್ಮ ಅರ್ಜಿ ಸಲ್ಲಿಸಿ ಅವರು ಕೊಟ್ಟ ಅರ್ಜಿ ತುಂಬಿದ ನಿಮ್ಮ ಬಳಿ ಇಟ್ಟುಕೊಂಡರೆ ನಿಮ್ಮ ಹೆಸರು ವೋಟರ್ ಲಿಸ್ಟ್ನಿಂದ ಡಿಲೀಟ್ ಆಗುತ್ತೆ. ಇದರಿಂದ ನಿಮಗೆ ಸರ್ಕಾರದಿಂದ ದೊರೆಯುವ ಸವಲತ್ತುಗಳು ತಪ್ಪುತ್ತವೆ ಎಂದು ತಿಳಿಸಿದರು. ಇನ್ನು ಮಾತು ಮುಂದುವರೆಸಿದ ಶಾಸಕ ಸಿಸಿ ಪಾಟೀಲ್, ರಾಜ್ಯದ ಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ 10 ವರ್ಷಕ್ಕಿಂತ ಹೆಚ್ಚು ದಿವಸ ವಾಸವಿದ್ದ ಜನರಿಗೆ ಖಾಯಂ ರಹವಾಸಿ ನೀಡುವುದಾಗಿ ತಿಳಿಸಿದ್ದಾರೆ. ಇದನ್ನು ನಾವು ಸ್ವಾಗತಿಸುತ್ತೇವೆ. ಆದರೆ ಅದಕ್ಕೆ ನಮ್ಮ ರಾಜ್ಯದಲ್ಲಿ ವಾಸಿಸಿದ ವ್ಯಕ್ತಿಗಳಲ್ಲಿ ಸರಿಯಾದ ದಾಖಲೆಗಳಿದ್ದರೆ ಮಾತ್ರ ಖಾಯಂ ರಹವಾಸಿ ನೀಡಬೇಕು. ಈ ಅಧಿಕಾರವನ್ನು ತಹಶೀಲ್ದಾರ್ ಮತ್ತು ಉಪ ತಹಶೀಲ್ದಾರ್ಗೆ ನೀಡಿದ್ದಾರೆ. ಇದರಲ್ಲಿ ಏನಾದರೂ ವ್ಯತ್ಯಾಸವಿದ್ದರೆ ಅದಕ್ಕೆ ಅಲ್ಲಿನ ಅಧಿಕಾರಿಗಳು ಬೆಲೆ ತೆರಬೇಕಾಗುತ್ತದೆ ಎಂದು ಅಧಿಕಾರಿಗಳನ್ನು ಎಚ್ಚರಿಸಿದರು. ಡಿಕೆ ಶಿವಕುಮಾರ್ ಸರ್ಕಾರ ಬಂದು 1 ತಿಂಗಳು ಕಳೆದರೂ ರಾಜ್ಯದಲ್ಲಿ ಕೃಷಿ ಸಚಿವರಿಲ್ಲ. ಇವರ ಸಂಪುಟ ರಚನೆಯಾಗಿ 1 ತಿಂಗಳಲ್ಲೇ 3-4 ಸಚಿವರು ತಮ್ಮ ಖಾತೆ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಹೀಗೆ ಆದರೆ ಇವರು ರೈತರ ಕಷ್ಟ ಅರಿಯುವುದು ಯಾವಾಗ? ರಾಜ್ಯದಲ್ಲಿ ಮಳೆ ಇಲ್ಲದೆ ಮುಂಗಾರು ಬೆಳೆ ಕೈಕೊಟ್ಟಿದೆ. ಇದರ ಬಗ್ಗೆ ಸರ್ಕಾರ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ವಿಪರ್ಯಾಸ. ಇನ್ನು ಗ್ಯಾರಂಟಿ ಯೋಜನೆಯಲ್ಲಿ ಅಕ್ರಮ ತಾಂಡವಾಡುತ್ತಿದೆ ಎಂದು ಹೇಳುವ ಸರ್ಕಾರ ಅದಕ್ಕಾಗಿ ಗ್ಯಾರಂಟಿ ಯೋಜನೆ ಸಮಿತಿ ಮಾಡಿ ತಾಲೂಕು ಅಧ್ಯಕ್ಷರಿಗೆ ತಿಂಗಳಿಗೆ 25,000, ಜಿಲ್ಲಾಧ್ಯಕ್ಷರಿಗೆ ತಿಂಗಳಿಗೆ 50,000 ಕೊಡುವುದಾದರೆ ಏಕೆ? ಹಾಗಾದರೆ ಈ ಅಕ್ರಮದಲ್ಲಿ ಅವರ ಹೊಣೆಗಾರಿಕೆಯನ್ನಾಗಿ
ಮಾಡಿ ಅವರಿಗೆ ನೀಡಿದ 3 ವರ್ಷದ ಹಣವನ್ನು ಮರಳಿ ಸರ್ಕಾರ ಪಡೆಯಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಂಗನಗೌಡ, ಹಾಲಗೌಡರ್, ವಾಸಣ್ಣ ಜೋಗನ್ನವರ್, ಅಜ್ಜಪ್ಪ ಹುಡೇದ, ಎಸ್ಆರ್ ಪಾಟೀಲ್, ಎಂಐ ಮೇಟಿ, ಅನಿಲ್ ಧರಿಯನ್ನವರ್, ನಾಗರಾಜ್ ನೆಗಳೂರು, ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ ಗೌಡ ಪಾಟೀಲ್, ನರಗುಂದ, ಎನ್ಕೆಎಸ್ ಟಿವಿ4. ಸುಮಾರು 15 ದಿವಸಗಳು ಎಲ್ಲ BLOಗಳು ಬಹುತೇಕ ಎಲ್ಲ ಬೂತ್ಗಳಲ್ಲಿ ಸರಿಯಾಗಿ ಸ್ಪಂದಿಸಿ ಕೆಲಸ ಮಾಡುತ್ತಿರುವುದು ಅಭಿನಂದನಾರ್ಹ. SIR ಪ್ರಕ್ರಿಯೆಯಲ್ಲಿ ಒದಗಿಸಬೇಕಾದಂಥ ಮಾಹಿತಿಗಳನ್ನು ಒದಗಿಸುವುದು, ಫಾರ್ಮ್ಗಳನ್ನು ತುಂಬಿಕೊಳ್ಳುವುದು ನಮ್ಮ ಕರ್ತವ್ಯ. ನಾನು ಮತದಾರ ಬಾಂಧವರಲ್ಲಿ ಕಳಕಳಿ ಮನವಿಯನ್ನು ಮಾಡ್ತೇನೆ. ಮತದಾರರ ಪಟ್ಟಿಯಿಂದ ಯಾವುದೇ ಮತದಾರ, ಗಂಡ್ಮಕ್ಳಿರ್ಬೋದು ಹೆಣ್ಮಕ್ಳಿರ್ಬೋದು, ನೋಂದಣಿ ಆಗದೆ ಹೋದಲ್ಲಿ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಅಂಥ ವ್ಯಕ್ತಿಗೆ ಸಿಗುವುದಿಲ್ಲ ಎಂದು ರಾಜೀನಾಮೆ ಅನ್ನುವಂಥ ನಿರ್ಣಯಕ್ಕೆ ಬಂದರು. ಇದನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ನಮ್ಮ BLA 2ಗಳು ಮನೆಗೆ ತೆರಳಿ ಫಾರ್ಮ್ಗಳನ್ನು ಮುಗಿಸುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ BLA 2ಗಳು ಊರು ಹೊರಗಿನ ಮನೆ, ರಿಮೋಟ್ ಏರಿಯಾದಲ್ಲಿದ್ದಂಥ ಮನೆಗಳ ಬಗ್ಗೆ ಕಾಳಜಿ ವಹಿಸಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ನೋಡಿಕೊಳ್ಳಲು ವಿನಂತಿಸುತ್ತೇವೆ. ಸದೃಢ ಮತದಾರರಿಂದ ಸದೃಢ ಪ್ರಜಾಪ್ರಭುತ್ವ ಸಾಧ್ಯ. ಯಾವುದೇ ಮತದಾರ ಒಂದಕ್ಕಿಂತ ಹೆಚ್ಚು ಬೂತ್ಗಳಲ್ಲಿ ಇರದ ಹಾಗೆ ನೋಡಿಕೊಳ್ಳುವುದು BLA 2ಗಳ ಕರ್ತವ್ಯ. ಅದನ್ನು ನಿರ್ವಹಿಸಲು ವಿನಂತಿಸುತ್ತೇವೆ. ಹತ್ತು ವರ್ಷ ಮೇಲ್ಪಟ್ಟು ಪ್ರವಾಸಿಗಳಿದ್ದಲ್ಲಿ ಪರ್ಮನೆಂಟ್ ಪ್ರವಾಸಿ ಪತ್ರ ಕೊಡಲು ಆದೇಶಿಸುತ್ತೇನೆಂದು ಹೇಳಿರುತ್ತಾರೆ. ದಾಖಲೆಗಳೊಂದಿಗೆ ಅರ್ಹ ದಾಖಲೆಗಳಿದ್ದಲ್ಲಿ ಪರ್ಮನೆಂಟ್ ಕಾಯಂ ಪ್ರವಾಸಿ ಪತ್ರ ಕೊಡಲು ನಮ್ಮದೇನೂ ಅಭ್ಯಂತರ ಇಲ್ಲ. ಸರ್ಕಾರ ಸೂಚಿಸಿರುವ ಮಾರ್ಗಸೂಚಿಯಲ್ಲಿ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಸರ್ಕಾರ ಸೂಚಿಸಿರುವ ಮಾರ್ಗಸೂಚಿಯಲ್ಲಿ ದಾಖಲೆಗಳೊಂದಿಗೆ ಇನ್ನೊಂದು ಕಂಡೀಷನ್ ಸೇರಿಸಿದ್ದಾರೆ. ದಾಖಲೆಗಳು ಇಲ್ಲದೇ ಇದ್ದ ಪಕ್ಷದಲ್ಲಿ ಕಾಯಂ ಪ್ರವಾಸಿ ಪತ್ರ ಕೊಡಲು ತಹಸೀಲ್ದಾರ್ ಮತ್ತು ಕೆಳಗಿನ ಉಪ ತಹಸೀಲ್ದಾರ್
ಶಿರಸ್ತಾರ ಮಟ್ಟದ ಅಧಿಕಾರಿಗಳಿಗೆ ಅಧಿಕಾರವನ್ನು ಕೊಟ್ಟಿರುತ್ತಾರೆ. ಅಂತ ಅಧಿಕಾರಿ ವೃಂದದ ಸಭ್ಯರಿಗೆ ನಾನು ಹೇಳಬಯಸುವುದಿಷ್ಟೇ, ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಸುಳ್ಳು ಕಾಯಂ ರವಾಸಿ ಪತ್ರವನ್ನು ಕೊಟ್ಟಲ್ಲಿ ನಾಳೆ ತಮಗೆ ತೊಂದರೆ ಕಟ್ಟಿಟ್ಟ ಬುತ್ತಿ ಎಂಬುದನ್ನು ಅಧಿಕಾರಿಗಳು ಮನವರಿಕೆ ಮಾಡಿಕೊಳ್ಳಬೇಕು. ರಾಜಕೀಯ ಒತ್ತಡಕ್ಕೆ ಮನದು ಕೊಟ್ಟಿರವಾಸ ಪತ್ರವನ್ನು ಕೊಟ್ಟರೆ ನಾಳೆ ತಮ್ಮ ನೌಕರಿಗೂ ಕೂಡ ತೊಂದರೆಯಾಗುವ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು 90 ಕಂಡೀಷನ್ ಅದಾವು. ಆಧಾರು, ವೋಟರ್ ID ಮತ್ತು ಮತ್ತು ಯಾವೂ ಇಲ್ಲದೇ ಇದ್ದ ಪಕ್ಷದಲ್ಲಿ ಇಂಟ್ರಾಕ್ಷನ್ ಮಾಡಿ ನೆಗೋಸಿಯೇಷನ್ ಮಾಡಿದಾಗ ಮಾಡಿ ಸುಬೇದಾರ ಇಲ್ಲಮ್ಮ ನರ್ಗುದಾಗಿಲ್ಲಪ್ಪ ಕೊಡಬೇಕು. ರಿಜನಲ್ ಲೆವೆಲ್ ಮೀಟಿಂಗನ್ನು ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳೊಂದಿಗೆ ಮಾಡಿದ್ರು. ಅದು ಸ್ವಾಗತ. ರಾಜ್ಯದಲ್ಲಿ ತೀವ್ರ ಮಳೆ ಅಭಾವವನ್ನು ರೈತರು ಎದುರಿಸ್ತಾ ಇದ್ದಾರೆ. ಈಗಾಗಲೇ ಬರಗಾಲ ಅಂತ ಘೋಷಣೆ ಮಾಡಬೇಕಾಗಿತ್ತು, ಇನ್ನೂ ಬರಗಾಲ ಅಂತ ಘೋಷಣೆ ಮಾಡಿಲ್ಲ. ನೀರಿನ ಸೌಲಭ್ಯ ಇರ್ತಕ್ಕಂಥ ನರಗುಂದಂಥ ಮತಕ್ಷೇತ್ರ, ಡ್ಯಾಮ್ ಇದ್ದಂಥ ಮತಕ್ಷೇತ್ರ ಸಹಿತ ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುವಂಥ ಪ್ರಸಂಗ ಬಂದಿದೆ. ಕುಡಿಯುವ ನೀರಿನ ಸಲುವಾಗಿ ಕೊಳವೆ ಬಾವಿ ಮತ್ತು ಟ್ಯಾಂಕರ್ ಮುಖಾಂತರ ಹಾಕಲಿಕ್ಕೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಕೊಡ್ತೇನೆ ಅಂದರೆ ಅದನ್ನು ಕೂಡ ಸ್ವಾಗತ ಮಾಡ್ತೇನೆ. ಅದು ಕೂಡಲೇ ಬರಗಾಲ ಅಂತ ಘೋಷಣೆ ಮಾಡಿ ರೈತರ ನೆರವಿಗೆ ಬರಬೇಕಂತೇಳಿ ಮನವಿ. ಗದಗ ಜಿಲ್ಲೆಯಲ್ಲಿ ದಿನಾಂಕ 16/7/2026ರಿಂದ 21/7/2026ರವರೆಗೆ ಕಾಶಿ ಜಗದ್ಗುರುಗಳವರ ಆಷಾಢ ಮಾಸದ ಇಷ್ಟಲಿಂಗ ಕಾರ್ಯಕ್ರಮ ಮಂಜುನಾಥ್ ಬೇಳೇರಿ ಹೇಳಿಕೆ. ದಿನಾಂಕ 16/7/2026ರಿಂದ ದಿನಾಂಕ 21/7/2026ರವರೆಗೆ ಕಾಶಿ ಜಗದ್ಗುರುಗಳ ಅವರ ಆಷಾಢ ಮಾಸದ ಇಷ್ಟಲಿಂಗ ಕಾರ್ಯಕ್ರಮ ಮಂಜುನಾಥ ಬೇಲೇರಿ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗದಗ್ನ ಮಾಂಗಲ್ಯ ಮಂದಿರದಲ್ಲಿ ಆಷಾಢ ಮಾಸದ ನಿಮಿತ್ತವಾಗಿ ಶ್ರೀಮದ್ ನೂತನ ಜಗದ್ಗುರುಗಳವರ ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆ, ಶ್ರೀ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮಗಳು ನಡೆಯಲಿವೆ. ದಿನಾಂಕ 16 ಜುಲೈರಿಂದ ದಿನಾಂಕ 21 ಜುಲೈವರೆಗೆ ಪ್ರತಿದಿನ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು. ವರದಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಗದಗ, NKS TV4. ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಇಲ್ಲಿ ಆಗಮಿಸಿರುತ್ತಾ ನಮ್ಮ ಕ್ರೀಡಾಪಟುಗಳಿಗೆ ಸ್ವಾಗತ ಕೋರುತ್ತಾ ಇದರ ವತಿಯಿಂದ ಸ್ವಾಗತ. ನಮ್ಮ ಪಂಚಾಚಾರ್ಯ ಪಂಚಾನಂತನ ಕೃತಂ ಪಂಚಾಕ್ಷರಮನ ಬ್ರಹ್ಮ ಪಂಚದೋತ್ರಕೃತ ವಂದೇ ಪಂಚಾಚಾರ್ಯಂ ಜಗದ್ಗುರು ಶ್ರೀ ಜಗದ್ಗುರು ಪಂಚಾಚಾರ್ಯ ಸೇವಾ ಸಂಘ ಗದಗಿಗೆ ಇದರ ವತಿಯಿಂದ ಪ್ರತಿ ವರ್ಷ ಆಷಾಢ ಮಾಸದ ನಿಮಿತ್ತವಾಗಿ ಶ್ರೀಮದ್ ಕಾಶಿ ನೂತನ ಜಗದ್ಗುರು ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆ, ಶ್ರೀ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ದಿನಾಂಕ 16/7/2026 ಗುರುವಾರದಿಂದ 21/7/2026ರವರೆಗೆ ಶ್ರೀ ಜಗದ್ಗುರು ಪಂಚಾಚಾರ್ಯ ಮಾಂಗಲ್ಯ ಮಂದಿರ PPMC ಹತ್ತಿರ ಗದಗ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದೇವೆ. ತಾರೀಖು 16/7/2026 ಇಷ್ಟಲಿಂಗ ಮಹಾಪೂಜೆ ಬೆಳಗ್ಗೆ 7 ಗಂಟೆಗೆ ಶ್ರೀ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಜ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ನೆರವೇರು. ಅವತ್ತಿನ ದಿನ 14 ತಾರೀಕಿನ ದಿವಸ ಶ್ರೀಮತಿ ಪಾರ್ವತಮ್ಮ ಚನ್ನಬಸಪ್ಪ ಚಳಿಗೇರಿ ಸ್ಮಾರಕ, ಶ್ರೀಮತಿ ಜ್ಯೋತಿ ಸಿಂಗಿಂಗಪ್ಪ ಚಳಿಗೇರಿ, ಶ್ರೀ ಶರಣಪ್ಪ ಕುರುಡಿಗಿ
ಹಾಗೂ ಕೆ.ವಿ. ಪಾಟೀಲ್ ದಂಪತಿಗಳು, ಶ್ರೀಮತಿ ಸುವರ್ಣ ಮಹಂತೇಶ್ ವಸ್ತ್ರ ದಂಪತಿಗಳವರ ಕಾರ್ಯಕ್ರಮ ಇಂದಿನ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮವನ್ನು ಪಾಲ್ಗೊಂಡಿರುವ ದಂಪತಿಗಳು. ಅವತ್ತಿನ ದಿವಸ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀಮತ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರವರು ಜಂಗಮ ಮಠ ವಾರಣಾಸಿ ಕಾಶಿ ಮಹಾಪೀಠ ಇವರ ದಿವ್ಯ ಸಾನ್ನಿಧ್ಯವಿರುತ್ತದೆ. ಪ್ರಾಸ್ತಾವಿಕವಾಗಿ ಶ್ರೀ ಶಬ್ರ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ನರೇಗರ್ ಮೂಲಿಮಠ ಸೌದತ್ತಿ ಅವರದು ಪ್ರಾಸ್ತಾವಿಕ ನುಡಿ ಸೇವೆಯಲ್ಲಿರುತ್ತದೆ. ನೇತೃತ್ವವನ್ನು ಶ್ರೀ ಶಬ್ರ ವಿಮಲ ರೇಣುಕ ವೀರ ಮುಕ್ತಿಮನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮುಕ್ತಿಮಂದ್ರ ಅವರ ನೇತೃತ್ವ ಇರುತ್ತದೆ. ಸ್ವಾಗತ ಶ್ರೀ ಡಾಕ್ಟರ್ ಶೇಖರ್ ಸಜ್ಜನ್ ರವರ ಹಾಗೂ ಮಾಲಾರ್ಪಣೆ ಮುರುಗೇಶ್ವರ ವಸ್ತ್ರ ಶ್ರೀ ಪ್ರಶಾಂತ್ ಶಾಲಲ್ ಮಠ SS ಮೇಟಿ. ಉದ್ಘಾಟಕರಾಗಿ ಶ್ರೀ ಸಾಮಾನ್ಯ ಶ್ರೀ ಈಶ್ವರಯ್ಯ ಬಿ ಹಿರೇಮಠ ಉದ್ಘಾಟಕರಾಗಿ ಆಗಮಿಸುತ್ತಾರೆ. ಗುರುರಕ್ಷೆಯನ್ನು ಪ್ರಭು ಸ್ವಾಮಿ ದಂಡಾವತಿ ಮಠ ಆದಿಶಕ್ತಿ ಹಾಗೂ KS ಕೋರಿಮಠ ಅವರು ಗುರುರಕ್ಷೆ ಇರುತ್ತದೆ. ಚಿಕ್ಕಬಳ್ಳಾಪುರ ಸರ್ಕಾರಿ ಶಾಲಾ ಮಕ್ಕಳಿಗೆ ಅಗತ್ಯ ಲೇಖನಿ ಸಾಮಗ್ರಿಗಳ ವಿತರಣೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಅಗತ್ಯ ಲೇಖನಿ ಸಾಮಗ್ರಿಗಳ ವಿತರಣೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ನಡಂಪಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆ ಕೊಮ್ಮಪಲ್ಲಿ ಗ್ರಾಮಗಳ ಶಾಲೆಯ ಮಕ್ಕಳಿಗೆ ಚಿಂತಾಮಣಿ ನಗರದ ಸ್ವಾತಿ ಶಾಲೆಯ ಕಾರ್ಯದರ್ಶಿ ಡಿವಿ ವೆಂಕಟರಾಮಯ್ಯ ಅವರು ತನ್ನ ತಂದೆ ವೆಂಕಟಪ್ಪ ಅವರ ಜ್ಞಾಪಕಾರ್ಥವಾಗಿ ಬ್ಯಾಗ್, ನೋಟ್ ಪುಸ್ತಕ ಸೇರಿದಂತೆ ಅಗತ್ಯ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದರು. ಈ ವೇಳೆ ಮಾತನಾಡಿದ ವೆಂಕಟರಾಮಯ್ಯನವರು ಆಸಕ್ತಿಯಿಂದ ಶಿಕ್ಷಕರು ಹೇಳುವ ಪಾಠಗಳನ್ನು ಕೇಳಿ ಉತ್ತಮ ವಿದ್ಯಾಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವ ಮೂಲಕ ಶಾಲೆಗೂ ಹಾಗೂ ಪೋಷಕರಿಗೂ ಕೀರ್ತಿಯನ್ನು ತರಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಈ ವೇಳೆ ಶಾಲೆಗಳ ಶಿಕ್ಷಕರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಚಾಂದ್ರಹಳ್ಳಿ ರವಿ, NKS TV4 ಚಿಂತಾಮಣಿ. ಇವತ್ತಿನ ದಿನ ಅವರ ನೋಟ್ ಬುಕ್ಸ್, ಬ್ಯಾಗು ಮತ್ತು ಲೇಖನ ಸಾಮಗ್ರಿಗಳ ವಿತರಣೆಯನ್ನ ಮಾಡಿರ್ತಾರೆ. ಮತ್ತೆ ಅವ್ರ ವೆಂಕಟಪ್ಪನವರ ಕುಟುಂಬದವರಿಗೆ, ಅವ್ರ ಮಕ್ಕಳಿಗೂ, ಅವ್ರ ಮೊಮ್ಮಕ್ಕಳಿಗೂ, ಮರಿ ಮಕ್ಕಳಿಗೂ ಸಹ ನಮ್ಮ ಶಾಲೆಯ ಸಮಿತಿ ಅಧ್ಯಕ್ಷರ ಪರವಾಗಿ, ಶಾಲೆಯ ಪರವಾಗಿ ಹಾಗೂ ಊರಿನ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು ಸರ್ ನಿಮಗೆ. ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.